ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಳೆ ಏನು ಬಂದಿದೆ, ಸಂತೋಷದಾಯಕ ವಿಚಾರಗಳು. ಯಾಕಂದರೆ ಮಳೆ ಒಂದು ಕಡೆ ಆದರೆ ಹಾನಿ ಒಂದು ಕಡೆ ಆಗ್ತಾ ಇದೆ. ಈ ಹಾನಿ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾವು ಸುಮಾರು 2-3 ತಿಂಗಳಿಂದನೂ ಒಡ್ರಳ್ಳಿ ಮತ್ತು ಪೀಕಳ್ಳಿ ಗ್ರಾಮದ ರೈತರು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೂ ಹಲವಾರು ರೀತಿಯಲ್ಲಿ ಮನವರಿಕೆ ಪತ್ರಗಳನ್ನು ಸಹ ಕೊಟ್ಟಿದ್ದೇವೆ. ಯಾಕೆ ಕೊಟ್ಟಿದ್ದೇವೆ ಅಂತಂದರೆ, ಇಲ್ಲಿ ಪುರಾತನ ಕಾಲದಿಂದಲೂ ರೈತರಿಗೆ ಜಮೀನುಗಳಿಗೆ ನುಗ್ಗುವಂಥ ನೀರು ಕಾಮಲಾಪುರ ಕೆರೆಗೆ ಹೋಗುವಂಥ ಒಂದು ಪ್ರತ್ಯೇಕವಾದಂಥ ಒಂದು ಹಳ್ಳ ಇದೆ. ಹಳ್ಳಕ್ಕೆ ಹೋಗಬೇಕಾದಂಥ ನೀರು ಆ ಹಳ್ಳ ಬಂದ್ ಮಾಡಿ ಇವತ್ತು ಏಕಾಏಕಿ ಇವತ್ತು ರೈತರ ಜಮೀನುಗಳಿಗೆ ನುಗ್ಗುವಂಥ ಪರಿಸ್ಥಿತಿ ಈ NH ನ್ಯಾಷನಲ್ ಹೈವೇದವರು ಈ ಮಾಡಿರ್ತಕ್ಕಂಥ ಅನಾಹುತಗಳು. ಯಾಕಂದರೆ ರೈತರಂತಂದರೆ ಅವರಿಗೆ ಭಾಳಷ್ಟು ನಿರ್ಲಕ್ಷ್ಯತೆ. ಯಾಕಂದರೆ ನಾವು 4-5 ಸಾರಿ ಮನವಿ ಪತ್ರ ಕೊಟ್ಟರು ಸಹಿತ ಇವತ್ತುವರೆಗಾಗಿ ಯಾವುದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡಿಲ್ಲ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು, ನಾವು ನಿಮಗೆ ಅನೇಕ ರೀತಿಯಾಗಿ ಮನವಿ ಪತ್ರಗಳನ್ನು ಕೊಟ್ಟರು ಸಹಿತನೂ ಇಲ್ಲಿ ಇದುವರೆಗಾಗಿ ಯಾವ ಒಬ್ಬ NH ಅಧಿಕಾರಿಗಳಾಗಲಿ ಒಬ್ಬ ಕಾಂಟ್ರಾಕ್ಟ್ಗಳಾಗಲಿ ಇಲ್ಲ ರೈತರ ಜಮೀನುಗಳಿಗೆ ಬಂದು ಇಲ್ಲಿ ಹವಾಲುಗಳನ್ನು ಇಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಪರಿಗಣಿಸಿಲ್ಲ. ಈಗ ಯಾಕಂದರೆ ಅನೇಕ ರೀತಿಯಾಗಿ ರೈತರ ಜಮೀನುಗಳು ಇಲ್ಲಿ ಬೆಳೆಗಳು ಹಾಳಾಗಿದ್ದಾವೆ. ಇವತ್ತು ಕಬ್ಬು ಇನ್ನಿತರ ಅನೇಕ ಬೆಳೆಗಳು ಇಲ್ಲಿ ಹಾಕ್ಕೊಂಡಿರ್ತಕ್ಕಂಥ ರೈತರು ಬೆಳೆಗಳಿಗೆ 2 ದಿವಸ ಮಳೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ ನಮ್ಮ ರೈತರ ಜಮೀನುಗಳು 2 ಭಾಗ ಆಗಿದ್ದಾವೆ, 2 ತುಂಡಾಗಿದ್ದಾವೆ. NH ಹೋಗ್ತಕ್ಕಂಥ ಮಧ್ಯ ಇದರಲ್ಲಿ 2 ತುಂಡು ಆಗಿರೋದ್ರಿಂದ ಸುಮಾರು 10-15 ಅಡಿ ಎತ್ತರ ಆಗಿದ್ದಾವೆ. ಇವತ್ತು ಯಾವ ಒಬ್ಬ ರೈತನಿಗೆ ಹತ್ತಿ ಇಳಿದು ಹೋಗಲಿಕ್ಕೆ, ವ್ಯವಸಾಯ ಮಾಡಲಿಕ್ಕೆ ಒಂದು ದಾರಿ, ಅವರಿಗೆ ಒಂದು ದಾರಿ ಸಹಿತನೂ ಇವತ್ತು ಮಾಡಿಕೊಟ್ಟಿಲ್ಲ. ಅದಕ್ಕೆ ಇವತ್ತು ರ್ಯಾಂಪ್ ಸಹಿತನೂ ಮಾಡಿಕೊಟ್ಟಿಲ್ಲ. ಬಂಧುಗಳೇ, ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಇದೇ ಅನಾಹುತ ಆಗ್ತಕ್ಕಂಥ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಅತಿ ಸೂಕ್ಷ್ಮವಾಗಿ ನಮ್ಮ ರೈತರು ಇದೇ ಟೈಮ್ನಲ್ಲಿ ಬಿತ್ತನೆ ಮಾಡುವಂಥ ಸಮಯದಲ್ಲಿ ಈ ಜಮೀನುಗಳಲ್ಲಿ ನೀರು ನಿಂತ್ಕೊಂಡಪ್ಪ ಅಂತಂದರೆ ಈ ಜಮೀನು ಹಾಳಾಗಿ ಹೋಗ್ತಕ್ಕಂಥ ವಿಚಾರದಲ್ಲಿ ಇವತ್ತು ಇದಕ್ಕೆ ಯಾರು ಸಂಬಂಧ? ಇವತ್ತು ಯಾರು ಹೊಣೆಗಾರರು? ಇವತ್ತು ಜಿಲ್ಲಾಧಿಕಾರಿಗಳೇ ಇವತ್ತು ಹೊಣೆಗಾರಿಯಾಗಿ ಒತ್ತಬೇಕಾಗುತ್ತೆ ಬಂಧುಗಳೇ. ಯಾಕಂದರೆ ನಾವು ಅನೇಕ ರೀತಿಯಾಗಿ ಅವರಿಗೆ ಮನವಿ ಪತ್ರಗಳನ್ನು ಸಹ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಇವತ್ತು ಒಬ್ಬ ಅಧಿಕಾರಿಗಳು ಸಹಿತ ಇಲ್ಲಿ ಬಂದು ಇವತ್ತು ರೈತರನ್ನು ಕಷ್ಟ ಸುಖಗಳನ್ನು ಕೇಳಿಲ್ಲ. ಆ ಕಾರಣಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಇಂಥ ಅನಾಹುತಗಳನ್ನು ಆಗಬಾರ್ದಂತ ಹೇಳ್ತಾ, ಮುಂದೆ ದಿನಗಳಲ್ಲಿ ಏನಾದರೂ ಇಂಥ ಅನಾಹುತಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಉಂಟಾಗಿದ್ರೆ ಇವತ್ತು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಬಂಧುಗಳೇ. ನಾವು ಹೈವೇ ಒಡ್ರಳ್ಳಿ ಬೈಪಾಸ್ ಆಗಿರೋಂಥ NH ಬೈಪಾಸ್ ಆಗಿರೋಂಥ ಭೂಮಿ ಕಳ್ಕೊಂಡಂಥ ರೈತರು ನಾವು. ನನ್ನ ಭೂಮಿ 2 ಎಕರೆ 3/4 ಎಕರೆ 2.25 ಎಕರೆ ಲ್ಯಾಂಡ್ ಹೋಗಿದೆ. 2 ಲ್ಯಾಂಡು ತುಂಡಾಗಿದೆ. ಆ ಕಡೆ 1 ಎಕರೆ ಉಳಿದಿದೆ, ಈ ಕಡೆ 5 ಎಕರೆ ಉಳಿದಿದೆ. ಅದಕ್ಕೆ ಹತ್ತಕ್ಕೆ ಇಳಿಯೋಕ್ಕುದ್ದ ಏನು ಮಾಡಿಕೊಡಂತ ನಾವು ಮನವಿ ಪತ್ರಗಳು ಕೊಟ್ಟಿವಿ. ಎಲ್ಲರೂ ಬಂದು AC ಸಾಹೇಬ್ರು ಸಹಿತ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಕಾಂಟ್ರಾಕ್ಟ್ಗಳಿಗೆ ಯಾವ ರೀತಿ ಕಾಮಗಾರಿ ಮಾಡಲಿಲ್ಲ. ಅಲ್ಲಿ ನಮ್ಮ ಸೆಟ್ಟಿಕೆರೆ ಹಳ್ಳ ಬರುತ್ತೆ, ಹೆಚ್ಚು ಕಡಿಮೆ 11 ಕಿಲೋಮೀಟ್ರಿಂದ ಕ್ಯಾಚ್ಮೆಂಟ್ ಏರಿಯಾ. ಅದು ದೊಡ್ಡ ಹಳ್ಳ ಬರುತ್ತೆ. ಯಾಕಂದ್ರೆ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳು ಆಮೇಲೆ ಕೆರೆಗಳು ಕಟ್ಟಿರೋದ್ರಿಂದ ಹಳ್ಳ ಬರ್ತಾ ಇಲ್ಲ. ಆದರೆ ಈಗ PK ಈಗೇನು ಹೈವೇ ಮಾಡಿದಾರಲ್ಲ, ಹೈವೇಯಿಂದ ನಮಗೆ ಭಾಳ ಅನಾಹುತ ಆಗ್ತಾಯಿದೆ. ಹೈವೇ ಡ್ರೈನೇಜ್ ನೀರು, ಹೊಲಗಳ ನೀರು, ನಮ್ಮ ಅಂಕ್ಲಮ್ಗುಡಿ ಎಲ್ಲ ರೈತರ ನೀರುಗಳು ಎಲ್ಲ ಆ ಸೆಟ್ಟಿಕೆರೆ ಹಳ್ಳಕ್ಕೆ ಬಂದು ಆ ಸೆಟ್ಟಿಕೆರೆ ಹಳ್ಳಿಂದ ಹಳ್ಳಕ್ಕೆ ಹೋಗ್ದಂಗೆ ಈ ನಮ್ಮ ರೈತರ ಹೊಲಗಳಿಗೆ ಏನು ಡಿವೈಡ್ ತುಂಡಾಗಿದ್ದಾವೆ. ನಮ್ಮ NH ಹೈವೇಗೆ ಹೋಗಿರೋಂಥ ರೈತರುಗಳಿಗೆ, ಆ ರೈತರ ಭೂಮಿಗಳಿಗೆ ನೀರು ಬರ್ತಾಯಿದೆ. ಈಗ ನಾವೆಲ್ಲ ಕೆಲವರು ಈರುಳ್ಳಿ ಇಟ್ಟಿದ್ದಾರೆ, ಕೆಲವರು ಕಬ್ಬು ಇಟ್ಟಿದ್ದಾರೆ. ಎಲ್ಲ ಅದ ಮಾಡ್ಕೊಂಡು ಇನ್ನೇನು ನಾವು ಜೋಳ ಫಲಾನು ಎಲ್ಲ ಬಿತ್ತಬೇಕಾಯ್ತು. ಈಗ ಇದು ಹೆಂಗಿದೆ ಅಂದರೆ, ಒಂದು ಸಲ ಇದು ಹಳ್ಳ ಬಂತಂದರೆ ಇನ್ನು 2 ತಿಂಗಳು ನಾವು ಅದರಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಅಂಥ ಸಿಲ್ಟು ಮಣ್ಣು ನಮ್ಮದು. ಅದೇನು ಒಂದು ವಾರಕ್ಕೆ ಹಂಗೆ ಆರಲ್ಲ. ಅದು ಒಂದು ಸಲ ಹಳ್ಳ ಹೋಯ್ತಂದ್ರೆ 2 ತಿಂಗಳು ನಮಗೆ ಅದು ಆರಲ್ಲ, ಏನು ಮಾಡೋಕ್ಕೆ ಬರಲ್ಲ ಅಲ್ಲಿ. ಅಂಥದ್ದು ನಮ್ಮ ಈ 3 ಎಕರೆ ಹೊಲ ಕಳ್ಕೊಂಡು
ಬರೀ 2 ಲಕ್ಷ 80,000 90,000 ರೂಪಾಯಿ ಎಕರೆ ತೊಗೊಂಡಿದ್ದಾರೆ. ನಾವು ತೊಗೊಂಡಿದ್ದೀವಿ, ತೊಂದರೆ ಮಾಡಬಾರ್ದು ಸರ್ಕಾರಕ್ಕೆ ಅಂತ ತೊಗೊಂಡು ನಾವು ಡಿ ಸಿಗೆ ಕೋರ್ಟಿಗೆ ಹೋಗಿದ್ದೀವಿ. 12 ವರ್ಷ ಆದರೂ ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಅದನ್ನು ಹೇಳ್ಬೇಕಾ, ಇಲ್ಲಿ ಫಲ ಮತ್ತೆ ನಮಗೆ ಬೆಳೆ ಮಾಡ್ಕೊಂಡಂಗೆ ಇರೋದಂತ ಕಷ್ಟ ಹೇಳ್ಬೇಕಾ. ಇವೆಲ್ಲ ಭಾಳ ತೊಂದರೆ ಆಗಿದೆ ಎಲ್ಲರಿಗೂ. ನಾವು ರೈತ ಸಂಘದವ್ರು ಕರ್ಕೊಂಡು ಪಿ ಡಿ ಅವ್ರ ಹತ್ರ ಹೋಗಿದ್ದೀವಿ, ನ್ಯಾಷನಲ್ ಹೈವೇದವ್ರ ಹತ್ರ ಪಿ ಡಿ ಅವ್ರ ಹತ್ರ ಮಾತಾಡಿದ್ವಿ, ಕಾಂಟ್ರಾಕ್ಟರ್ ಹತ್ರ ಮಾತಾಡಿದ್ವಿ. ಅದು ಹಳ್ಳದ ನೀರು ಹಳ್ಳಕ್ಕೆ ಹೋಗಂಗಿದ್ರೆ ಇಷ್ಟು ಅನಾಹುತ ಆಗಲ್ಲ. ಹಳ್ಳದ ನೀರನ್ನು ತಮ್ಮ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಅದು ಎಲ್ಲ ಪೈಪ್ಲೈನ್ಗಳು, ಯಾವುದು ಗ್ಯಾಸ್ ಪೈಪ್ಲೈನ್ ಮಾಡಿದ್ದಾರೆ, ವಾಟರ್ ಪೈಪ್ಲೈನ್ ಮಾಡಿದ್ದಾರೆ, ಕೇಬಲ್ ಪೈಪ್ಲೈನ್ಗಳೆಲ್ಲ ತೆಗ್ಗಳು ಮಾಡಿ ಆ ನೀರೆಲ್ಲ ಹಳ್ಳದ ನೀರೆಲ್ಲ ಡ್ರೈನೇಜ್ ನೀರೆಲ್ಲ ಎಲ್ಲ ಹೊಲ್ಗೊಳಗೆ ಬರ್ತಾ ಇದೆ. ಈ ರೈತರು ನಾವೇನು ಮಾಡ್ಬೇಕು? ನಾವು ಇರೋದು ಒಂದು ತುಂಡು ಭೂಮಿಗಳು ಸ್ವಲ್ಪ ಉಳ್ಕೊಂಡಿದ್ದಾವೆ. ನಾವು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನಾವು ಈ ಹೈವೇ ಕೊಟ್ಟೆ ನಮ್ಮ ಜೀವನ ಎಲ್ಲ ನಾಶ ಆಗಿ ಹೋಗಿದೆ. ಡಿ ಸಾಹೇಬರು ಸಹಿತ ಎಲ್ಲ ಗಮನಕ್ಕೆ ತಂದಿದ್ದೀವಿ. 12 ವರ್ಷ ಆಯಿತು ನಾವು ಪರಿಹಾರ ಕೊಟ್ಟು ನಾವು ಮುಂದೆ ಕೋರ್ಟಿಗೆ ಎಲ್ಲಿಗೆ ಹೋಗೋಕೆ, ಸಿವಿಲ್ ಕೋರ್ಟಿಗೆ ಹೋಗೋಕೆ ನಮ್ಗೆ ಯಾವುದೇ ಕೈ ಕಟ್ಟು ಹಾಕಿದ್ದಾರೆ. ನಮ್ಮ ಒತ್ತಾಯ ಅಂದರೆ ನಮ್ಮದು ಫಸ್ಟು ಈ ಸಟಿಕೆರೆ ಹಳ್ಳಕ್ಕೆ ನೀರು ಹೋಗಬೇಕು. ಆಮೇಲೆ ನಮ್ಮ ಎಲ್ಲ ರೈತರು ಏನು ಇದ್ದಾರೆ ಇಲ್ಲಿ ಆ ಕಡೆ ಈ ಕಡೆಗೆ ಓಡಾಡೋಕೆ, ನಾವು ರೈತಾಕಿ ಮಾಡೋಕ್ಕೆ ಟ್ಯಾಕ್ಟ್ರ್ ಹೋಗಲಿ, ಜನರು ಹೋಗಲಿ, ಜಾನುವಾರುಗಳು ಹೋಗಲಿ, ಆ ಕಡೆಗೆ 15 ಅಡಿ ಹೈಟ್ ಇದೆ. ನೀವು ನೋಡ್ರಿ, ಗೊತ್ತಾಗುತ್ತೆ 15 ಅಡಿ ಇದೆ. ನಾವು ಹೆಂಗೆ ನಾವು ಜಾನುವಾರನ್ನ ಕರ್ಕೊಂಡು ನಾವು ಟ್ಯಾಕ್ಟ್ರ್ ತೊಗೊಂಡು ಬರ್ಬೇಕು? ನಾವು ಆ ಕಡೆಗೊಂದು ಈ ಕಡೆಗೊಂದು ರ್ಯಾಂಪ್ ಮಾಡ್ಕೊಂಡು ಒಪ್ಕೊಂಡಿದ್ದಾರೆ ಪಿ ಡಿ ಅವರು. ನಾವು ರ್ಯಾಂಪ್ ಮಾಡಿಕೊಡ್ತೀವಿ, ಆ ಸಟಿಕೆರೆ ಹಳ್ಳ ನಾವು ಸಟಿಕೆರೆ ಹಳ್ಳಕ್ಕೆ ನೀರು ಹೋಗಂಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಬೇಕು. ಆಮೇಲೆ ದಯವಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳೋದಿಷ್ಟೇ, ನಮ್ಗೆ ಏನು ಪರಿಹಾರ ಬರಬೇಕಾದ್ರೆ ನಮಗೆ ಜರೂರಾಗಿ ನಮಗೆ ಮಾಡಿಕೊಟ್ರೆ ನಾವು ಮುಂದೆ ಏನೋ ನಾವು ಹೋರಾಟ ಮಾಡ್ಕೊತೀವಿ, ಏನೋ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ಕೈ ಮುಗಿದು ನಾವು ಮನವಿ ಮಾಡ್ಕೊಳ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.